ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಯಾಕಂತಂದ್ರೆ ಅವಾಗ ನಾನು ಬರ್ದಿದ್ದು ಆ ಬುರ್ಡೆ ತಗೊಂಡ್ ಬಂದಿದ್ದು ಮತ್ತೆ ಟಿವಿಯಲ್ಲಿ ಎಲ್ಲ ಬಂದಿದ್ದು ಅದೆಲ್ಲ ಓಕೆ, ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಬಟ್ ನಂದು ಇನ್ನೊಂದು ಪತ್ರ, ಅದರ ಜೊತೆಲೆ ನನ್ನ ಮುಖ್ಯವಾದಂತ ಅಂಶ ಏನಿತ್ತು ಅಂತಂದ್ರೆ, ಅಲ್ಲಿ ಕಾಣೆಯಾದಂತ ಮಹಿಳೆಯರು, ಹೆಣ್ಣು ಮಕ್ಕಳು ಏನಾದ್ರು, ಅವರೆಲ್ಲ ಕೊಂದವ್ರು ಯಾರು, ಯಾಕೆ ಕೊಲೆ ಆಯ್ತು, ಎಲ್ಲಿ ಹೋದ್ರು, ಅದರ ತನಿಖೆ ಆಗಬೇಕು ಅಂತ ಹೇಳಿ ಅದ್ರ ನಾವು ಬರೆದಂತ SIT ಪತ್ರದಲ್ಲಿ ಅದಿದೆ. ಈಗ ನಾವು ಕೇಳಿರೋದು ಏನಂತಂದ್ರೆ, ತನಿಖೆನ ಅಷ್ಟೇ ಬುರುಡೆ ಚಿನ್ನಯ್ಯನಿಗೆ ಅಷ್ಟೇ ಸೀಮಿತವಾಗದೆ ಅಲ್ಲಿ ಕಾಣೆಯಾದಂತ ಮಹಿಳೆಯರು ಏನಾದ್ರು ಅಲ್ಲಿ ವಿಸ್ತರಣೆ ಆಗಬೇಕು. SITಗೆ ಯಾವುದೇ ತರ ಶಕ್ತಿ ತುಂಬಬೇಕು ಅಂತಂದ್ರೆ ಸರ್ಕಾರ ತುಂಬಿ ಆ ತನಿಖೆಯ ವರದಿಯನ್ನ ನಮಗೆ ಕೊಡಬೇಕು ಅಂತ ಹೇಳಿ ಮತ್ತೆ ನಾನು ಪತ್ರವನ್ನ ಬರೆದಿದ್ದೇನೆ. ತನಿಖೆ ಫೀಡ್ಬ್ಯಾಕ್ ಬಂದಿದೆಯಾ ಮೇಡಮ್? ಇದುವರೆಗೆ ಅದು ಕಾನ್ಫಿಡೆನ್ಷಿಯಲ್ ಇದೆ, ಹಾಗೆ ಹೇಳಕ್ ಬಂದಿದೆ.